ಕಿಕ್ಕಾಸ್ ಅಡ್ರೆನಲಿನ್ ಫೀಲ್ ಕೊಡುತ್ತೆ ಗುರು. ಸ್ನೇಹಿತರೆ, ಫೈನಲಿ ವಿ ಆರ್ ಚೆಕಿಂಗ್ ಔಟ್ ಫ್ರಮ್ ಇಯರ್. 8:30-9 ಗಂಟೆ ಆಗ್ತಾ ಬಂದಿದೆ ಟೈಮು. ನಾವು ಬೇಗ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಆರಾಮಾಗಿ ಲೇಟಾಗಿ ಮಲಗಿ ಎದ್ದು ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಇಲ್ಲಿ. ಶಾರ್ಟ್ ಟೈಮ್ ಆ್ಯಕ್ಚುಲಿ ನಾವು ಇದ್ದಿದ್ದು, ಬಂದು ಓಡಾಡೋಕೆ ಹೋದ್ವಿ, ಮತ್ತೆ ಎದ್ವಿ, ರಾತ್ರಿ ಬಂದ್ವಿ, ಮಲಗಿದ್ವಿ, ಎದ್ವಿ, ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಒಂದೆರಡು ಜಾಗ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನಿನ್ನೆ 443 ಕಿಲೋಮೀಟರ್ಸ್ ರನ್ ಮಾಡಿದ್ದೀವಿ. ಇವತ್ತು ನೋಡೋಣ. ಬರೋದ ಅಣ್ಣ? ಸರಿ, ಸಿಗೋಣ. ಟೇಕ್ ಕೇರ್. ಆಯಿತು, ಬಾಯ್. ಆ್ಯಕ್ಚುಲಿ ಇವರೇನೆ ರೆಸಾರ್ಟ್ ಓನರು. ಅವರು ಇವಾಗ ಬೆಳಗ್ಗೆ ಹೊರಡುವಾಗ ಗೊತ್ತಾಯಿತು. ಆ್ಯಕ್ಚುಲಿ ಅವರು ಫಾಲೋ ಮಾಡ್ತಾರೆ ಅಂತಂದ್ಬಿಟ್ಟು ಎದ್ದು ಸಡನ್ನಾಗಿ ನೋಡಿ, ನೀವೇನು ಬ್ರೋ ಇಲ್ಲಿ ಅಂತ ಕೇಳಿ ಶಾಕಾದ್ರು. ನೆನೆ ಇರಲಿಲ್ಲ ಅವರು. ಬೇಸಿಕಲಿ ಅದೇ ಹೇಳ್ತಾಯಿದ್ರು, ಇದು ಆಫ್ ಸೀಸನ್. ಆ್ಯಕ್ಚುಲಿ ನಾವು ಜಸ್ಟು ಇವಾಗ ತೊಗೊಂಡಿರೋದಂತೆ ಅವರು ಇದನ್ನು ರೆಸಾರ್ಟು. ಬೇರೆಯವ್ರ ಹತ್ರ ರಿನೋವೇಟ್ ಮಾಡಿಸ್ತಾ ಇದ್ದೀವಿ. ಇದು ಆಫ್ ಸೀಸನು. ಜುಲೈ ಆಗಸ್ಟ್ ಟೈಮ್ಗೆ ಆ್ಯಕ್ಚುಲ್ ಸೀಸನ್ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾಯಿದ್ರು. ಹೊರಟಿದ್ದೀವಿ ಇವಾಗ. ಫೈನಲಿ ವಿ ಆರ್ ಹೀಟಿಂಗ್ ದ ರೋಡ್. 8:30, 8:38 ಟೈಮು. ಓಹ್, ವೆದರು ಚೆನ್ನಾಗಿದೆ, ತುಂಬ ಬಿಸಿಲಿಲ್ಲ. ಹಿಂಗೆ ಇದ್ದಷ್ಟು ಆರಾಮಾಗಿ ಪೀಸ್ಫುಲ್ಲಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ನೋಡೋಣ. ವಿನಯ್ ಮತ್ತೆ ಹಂಪಿಯಿಂದ ಬಂದು ಜಾಯ್ನ್ ಆದರು. ಸ್ವಲ್ಪ ದೂರ ಬರ್ತಾರೆ ನಮ್ಮ ಜೊತೆಯಲ್ಲಿ. ನಿನ್ನೆ ಅಂತೂ ಹಂಪಿ ಹೊಸಪೇಟೆ ಬಾಯ್ಸ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಸಕ್ಕತ್ತಾಗಿತ್ತು ಗುರು. ಸೊ ಯಾವುದೋ ಹೋಟೆಲ್ ಇದೆ ಇಲ್ಲಿ ದಾರಿಲಿ, ಇಲ್ಲೇ ನಿಲ್ಲಿಸಿ ಒಂದು ಬ್ರೇಕ್ಫಾಸ್ಟ್ ಹೊಡಿತೀವಿ. ಲಾಂಗ್ ಹೋಗುವಾಗ ಟೈಮಿಗೆ ತಿಂದುಬಿಡ್ಬೇಕು, ಇಲ್ಲ ಸುಮ್ಮನೆ ತಲೆನೋವು. ಸಾಂಬಾರು, ಅನ್ನ ಸಾಂಬಾರ, ಒಟ್ಟು ಲೆಮನ್ ರೈಸ್ ಇದೆ, ಟೀ ಇದೆ. ಸೊ ಚಿತ್ರಾನ್ನ, ವಡೆ. ಬ್ರೋ ಇಡ್ಲಿ ತೊಗೊಂಡಿದ್ದಾರೆ. ಟೇಸ್ಟ್ ಮಾಡಿ ಬ್ರೋ, ಹೇಗಿದೆ? ಪೀಸಾ ಇಲ್ಲಿ ಇಡ್ಲಿ ಮಾಡ್ತಾರೆ, ಬಿಸಿ ಬಿಸಿ ಇಡ್ಲಿ. ಸೊ ಇದೆ ಇಡ್ಲಿ ಇಲ್ಲ. ತಟ್ಟೆ ಇಡ್ಲಿ ಇಲ್ಲ. ಹೇಳಿದ್ರೆ ಜಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಟ್ವಿ ಇಲ್ಲಿಂದ. ನೋಡಿ ಅವ್ರ ಖುಷಿ ನೋಡಿ, ಅಲ್ಲಿಷ್ಟು ಡಿಸ್ಕೆಲ್ಲ ಹಾಕ್ಸಿ, ಎಕ್ಸಾಸ್ಟ್ ಎಲ್ಲ ಹಾಕಿ ಅದಕ್ಕೆ. ಎಷ್ಟೊಂದು ಸರಿ ಜಡ್ಜ್ ಮಾಡ್ಬಿಡ್ತೀವಿ, ಇವ್ರು ಹಿಂಗೆ ಅವ್ರು ಹಿಂಗೆ ಅಂತ. ನೋಡಿ ಅವರ ಇರೋದ್ರಲ್ಲಿ ಅವ್ರ ಶೋಕಿಗಳು ಮಾಡ್ಕೊಂಡು ಖುಷಿಯಾಗೇ ಇದ್ದಾರೆ, ಅಷ್ಟೇ ಲೈಫು. ಬಾಯ್ಸು ಅವ್ರದ್ದೊಂದು ಗ್ರೂಪ್ ಇದೆ, ಇನ್ನೊಂದು ಸ್ವಲ್ಪ ಹುಡುಗರು ಹೋದ್ರು ಆಗಲೇ. ಇವ್ರು ಇವಾಗ ಹೊರಡ್ತಾ ಇದ್ದಾರೆ. ಅವ್ರವ್ರ ಲೈಫ್, ಅವ್ರವ್ರ ಖುಷಿ ಅವ್ರವ್ರಿಗೆ ಅಷ್ಟೇ. ಅವ್ರ ಗಾಡಿದು ಒಂದು ಸ್ಟೋರಿಗೆ ವಿಡಿಯೋ ಎತ್ಬೇಕಿತ್ತು, ಮರ್ತೋಯ್ತು. ಸುಮ್ಮನೆ ಸ್ಟೋರಿ ಬಿಡ್ಬೋದಿತ್ತು, ಮಜಾ ಇರೋದು. ಖುಷಿಯಾಗೋರು ಹುಡುಗರು. ಈಗ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಮುಂಚೆ ಮೋಡಾಯಿತು ನೋಡಿ. ಇವಾಗ ಈ ಕಡೆ ಹೋಗ್ತಾ ಇರೋ ಪಾರ್ಟ್ ಆಫ್ ದ ರೋಡ್ ಇದೆಯಲ್ಲ, ಫುಲ್ಲು ಬ್ಯಾಡ್ ರೋಡ್ಸು. ಅಂದರೆ ಬ್ಯಾಡ್ ರೋಡ್ಸ್ ಇದ್ರೂ ಗಾಡಿ ಆರಾಮಾಗಿ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ಲೈಕ್ ಸಸ್ಪೆನ್ಷನು, ಬ್ಯಾಡ್ ರೋಡ್ಸು ಈ ಥರ ಎಲ್ಲ ಇದ್ರೂ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. ಇದು ADV ಅಲ್ಲ, ನೇಕೆಡ್ ಬೈಕು. ಸ್ಟ್ರೀಟ್ ಫೈಟರ್ ಇದ್ರೂ ಒಂಥರ ತುಂಬ ಹಾರ್ಡಾಗೆಲ್ಲೂ ಫೀಲ್ ಆಗೋಲ್ಲ ನಿಮಗೆ. ಹಳ್ಳ ಈ ಥರ ಜಾಗದಲ್ಲೆಲ್ಲ ಹೋದಾಗ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ಬಂಪ್ಸು, ಹಳ್ಳ. ಲಾಂಗ್ ರೈಡ್ ಹೋದಾಗ ನಿಮಗೆ ರೋಡ್ಸ್ ಹೆಂಗಿರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸರ್ಪ್ರೈಸಸ್ ಜಾಸ್ತಿ ಇರುತ್ತೆ. ಬಟ್ ಗಾಡಿ ಕಂಫರ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಈಸಿ ನಿಮಗೆ. ಇವತ್ತು ಇನ್ನೊಂದು ಸ್ಪಾಟ್ ಹೋಗ್ತಾ ಇದ್ದೀವಿ, ಅದೇನೆ ವೀರಾಂಜನೇಯ ದೇವಸ್ಥಾನ ಅಂತ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ತುಂಬ ಪಾಪ್ಯುಲರ್ ಇಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಜಾಗ ಇದು. ಸೊ ಬಿಫೋರ್ ಹೆಡ್ಡಿಂಗ್ ಬ್ಯಾಕ್ ಅಲ್ಲೊಂದು ವಿಸಿಟ್ ಹಾಕಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ವಾವ್, ಏನು ಗುರು ಇದು, ಕ್ರೇಜಿ ಗುರು ಇದು. ಶಿಟ್.
ಸೈಕ್ ಬ್ರೋ, ಸಕ್ಕದಾಗಿರೋ ಜಾಗ ಕರ್ಕೊಂಬಂದಿದ್ದೀರಾ. ನಾನು ತಾರ್ ಎತ್ಕೊಂಬರ್ತೀನಿ ಒಂದು 2 ವೀಕ್ಸ್ ಒಳಗೆ ಪಕ್ಕ. ಯಾವ್ದಾರ ಒಂದು ಫ್ರೈಡೇ ಸ್ಯಾಟರ್ಡೇನ ಬಂದು ಟೆಂಟ್ ಹಾಕಿ ಇಲ್ಲಿ ಸ್ಟೇ ಮಾಡಿ ಹೋಗೋದು. ಇದ್ರೆ ಈ ಸ್ಪಾಟ್ ಮಾತ್ರ ಸಕ್ಕದಾಗಿದೆ. ಬಿಸಿಲು, ಪ್ರಾಪರ್ ಬಿಸಿಲಲ್ಲಿ ಬಂದಿವಿ. 10:30 ಟೈಮು. ಬಟ್ ಆದರೂ ಸ್ಪಾಟ್ ಬೊಂಬಾಟಾಗಿದೆ. ಸೊ ಇಲ್ಲೊಂದು ಸ್ವಲ್ಪ ಟೈಮು ಕೂತು ಚಿಲ್ ಮಾಡಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬಟ್ ವ್ಯೂ ಮಾತ್ರ ಅಲ್ಟಿ ಗುರು, ನೋಡಿ ನೀವು ಒಂದ್ಸಲ. ಬ್ಯೂಟಿಫುಲ್. ಇಲ್ಲಿ ಗಾಡಿ ಹಾಕ್ಕೊಂಡು ಸನ್ಸೆಟ್ ಆ ಕಡೆ ಬರುತ್ತಲ್ಲ ಬ್ರೋ, ರೈಟ್ ಸೈಡು. ಅದರ ಮೇಲಿಂದ ಬಂದು ಕೆಳಗಡೆ ಮತ್ತೆ ಮೇನ್ ರೋಡ್ ಜಾಯ್ನ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಸಿಟಿ ಒಳಗೆ ಹೋಗೋದಿದೆ. ಯಾಕೆಂದರೆ ಲೈಟಾಗಿ ಒಂಚೂರು ಟೆನ್ಸ್ ಬ್ಲ್ಯಾಕ್ ಎಲ್ಲ ಅಡ್ಜಸ್ಟ್ ಮಾಡ್ಸೋದಿದೆ. ಐ ಥಿಂಕ್ 11 ಗಂಟೆ ಆಗುತ್ತೆ ನಾವು ಬಿಡುವಷ್ಟೊತ್ತಿಗೆ. ಇಲ್ಲಿಂದ ಹೆಚ್ಚು ಕಮ್ಮಿ 11:15 ಆಗ್ಬೋದು ಅಂತ ಡೌಟ್ ಹೊಡಿತಾ ಇದೆ. ಗೇರ್ಗೆ ಹಾಕ್ತೀವಲ್ಲ ಹಂಗೆ ಸ್ಟಕ್ ಆಗ್ತಾ ಇದೆ ಅದು ಲಿವರು. ಹಂಗೆ ಚೈನ್ ಫುಲ್ ಲೂಸ್ ಇದೆ. ಅಪ್ ಶಿಫ್ಟು ಡೌನ್ ಶಿಫ್ಟ್ ಎರಡೂ. ಓ, ನೋಡಿ ನಮ್ಗೆ ಅದೇ ಗೊತ್ತಾಗಿಲ್ಲ. ನೆನ್ನೆ ಇಡೀ ನಾವು ಅದು ಚೆಕ್ ಮಾಡಿಲ್ಲ. ಸೊ ಕ್ವಿಕ್ಕಾಗಿ ಪ್ರಾಡಕ್ಟ್ ಸ್ಟ್ಯಾಂಡ್ ಹಾಕಿ ರೆಡಿ ಮಾಡ್ತಿದ್ದಾರೆ. ಏನಿಲ್ಲ, ಒಂದು ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ. ಚೈನೆಲ್ಲ ಅಡ್ಜಸ್ಟ್ ಮಾಡಿ ಲೂಸ್ ಮಾಡಬೇಕು. ಬಟ್ ಅವ್ರು ಬಂದ ತಕ್ಷಣ ಮಾಡಿಕೊಡ್ತಾ ಇದ್ದಾರೆ. ಮೇಯ್ನ್ ನಮಗೆ ಹೋಗೋಕ್ಕೆ ಲೇಟ್ ಆಗ್ಬಿಡೋದಿಲ್ಲ ಅಂದರೆ ಬೆಂಗಳೂರಿಗೆ. ಕರೆಕ್ಟ್. ಸೊ ಬಂದ ತಕ್ಷಣ ಮಾಡಿದ್ರೆ ಹಿಂಗೆ ಹೆಲ್ಪ್ ಆಗುತ್ತೆ. ಸೊ ಇದು ಹೊಸಪೇಟೆ ಬಜಾಜ್ ಶೋರೂಮ್ ಸರ್ವಿಸ್. ಸಣ್ಣ ಕೆಲಸ, ಇನ್ನೇನಿಲ್ಲ. ಚೆನ್ನಾಯ್ತಾ ಜ್ಯೂಸು? ಹಾಂ, ಚೆನ್ನಾಗಿರಲಿಲ್ವಾ? ಹಾಂ, ಚೆನ್ನಾಗಿರಲಿಲ್ವಾ? ಹೇಳೋದೇ ಇಲ್ಲ ನೀನು ಮತ್ತೆ ಕರೆಕ್ಟಾಗಿ. ಸ್ಕೂಲ್ಗೆ ಹೋಗಲ್ವಾ? ಹೌದಾ, ಗುಡ್ ಬಾಯ್. ಚೆನ್ನಾಗಿ ಓದ್ಕೋ. ಆಲ್ ದ ಬೆಸ್ಟ್ ಬ್ರೋ. ಬರೋದಾ? ಕ್ರೇಜಿ ಬ್ರೋ, ಥ್ಯಾಂಕ್ ಯು ಫಾರ್ ದ ಕಂಪನಿ. ನಿಮ್ಮ ಹುಡುಗರಿಗೂ ಎಲ್ರಿಗೂ ಖುಷಿ ಆಯಿತು ಅಂತ ಹೇಳಿ, ಸರಿನಾ? ಮತ್ತೆ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಸೂಪರ್ ಬ್ರೋ, ಬಾಯ್. ಲಸ್ಸಿ ಶಾಪಲ್ಲಿ ಒಂದು ರೌಂಡ್ ಲಸ್ಸಿ ಹಾಕಿದ್ವಿ. ಆರಾಮಾ? ಹಾಂ, ಹೌದಾ? ಹಾಂ, ಆಯ್ ಬ್ರೋ, ಆರಾಮಾ? ಗಾಡಿ ಹಾಯ್, ಆರಾಮಾ? ಇಲ್ಲೇನಾ ನೀವು? ಹೌದಾ? ಓ ಕ್ರೇಜಿ. ನಾನು ಯೂಶಲಿ ಸ್ಟೋರಿ ತಕ್ಷಣ ಹಾಕಲ್ಲ, ಇವಾಗ ಹಾಕಿದೆ. ಸೂಪರ್ ಬ್ರೋ, ಸೂಪರ್. ಹತ್ರನೇನಾ ಮನೆ? ಓ ಕ್ರೇಜಿ. ಬರೋದಾ? ಸರಿ, ಟೇಕ್ ಕೇರ್. ಸಿ ಯು. ಖಂಡಿತ ಟೇಕ್ ಕೇರ್ ಬ್ರೋ, ಬಾಯ್. ಲೆಟ್ಸ್ ಗೋ. ಸಿ ಯು ಬ್ರೋ, ಸಿ ಯು. ರೈಟ್ ಅಲ್ವಾ? ಸಿ ಯು, ಬಾಯ್. ಒಂದು ಪೈನಾಪಲ್ ಜ್ಯೂಸ್ ಕುಡಿದ್ವಿ ನಿಲ್ಲಿಸಿ. ಸ್ಟ್ಯಾಂಡ್ ಹತ್ರ ಒಂದು ನಟ್ಟು ಲೂಸ್ ಆಗಿಬಿಟ್ಟಿತ್ತು. ಅದು ಕಾಣ್ತಾನೇ ಇರಲಿಲ್ಲ, ನಮ್ಗೆ ಗೊತ್ತೇ ಆಗಿಲ್ಲ. ಅದಕ್ಕೆ ಹೇಳೋದು ಮೆಕ್ಯಾನಿಕ್ ಕಣ್ಗಳು ಬೇರೆ ಥರನೇ ವರ್ಕ್ ಆಗುತ್ತೆ. ಕರೆಕ್ಟಾಗಿ ಅವ್ರು ಅದನ್ನೇ ನೋಡಿದ್ದು. ನಾನು ಸುಮ್ಮನೆ ನೋಡಿದೆ, ಏನು ಅಷ್ಟು ಗೊತ್ತಾಗಲಿಲ್ಲ. 11:30 ಕೇರಳ ಬರೋ ಅಷ್ಟೊತ್ತಿಗೆ ಎಕ್ಸಿಟು. ಟಿಯರ್ ಡ್ರಾಪ್ ಆನ್ ದ ವಾಟರ್ ಫಾಲ್ ಅಂತ ಒಂದು ಹಾಡು ಪ್ಲೇ ಆಗ್ತಿದೆ. ಸಖತ್ ಹಾಡು ಕೇಳಿಕೊಂಡು ಸುವಾಗಿ ಬಂದಿದ್ರು ಹಾಕೊಂಬಿಡೋರು. ಅಟ್ಯಾಕ್ ಪೊಸಿಷನಲ್ಲಿ ನಿಂತಿದ್ದಾರೆ ಎಲ್ಲ. ಬ್ಯಾಂಗ್ಳೂರ್ ಎಕ್ಸಿಟ್ ಹೆದ್ದದ.
ಹಿಂಗೆ ಎತ್ತ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಕಿಕ್ಯಾಸ್ ಅಡ್ರೆನಲಿನ್ ಫೀಲ್ ಕೊಡೋದೆ ಗುರು. ಅದೇನೇ ಒಂಥರ ನಿಮಗೆ ಚೆನ್ನಾಗಿ ಅನ್ಸೋದು. ಇಲ್ಲ ಬೋರ್ ಅನ್ಸ್ಬಿಡುತ್ತೆ. ಸ್ಟ್ರೆಚ್ ಸಿಗಿದ ತಕ್ಷಣ ಥ್ರಾಟಲ್ ಓಪನ್ ಮಾಡಿದ್ರೆ ಆ ಫೀಲ್, ಆ ಜೋಶು ಸೇಕ್ಸಿ ಗುರು ಇದು. ಅದರಲ್ಲೂ ಒಳ್ಳೆ ಕರ್ವಿ ರೋಡ್ ಸಿಕ್ಬಿಟ್ರಂತೂ. ಬಟ್ ಟೈರ್ಸ್ ಹುಷಾರು ಸೇರಿದ್ರೆ ಸ್ವಲ್ಪ ವೇರ್ ಔಟ್ ಆಗಲಿ, ಆಮೇಲೆ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಪೆಷಲಿ ನೀವು ಕೋಲ್ಡ್ ಎಲ್ಲ ತೆಗ್ದಾಗಂತೂ ಗಾಡಿ ಸ್ವಲ್ಪ ವಾರ್ಮ್ ಅಪ್ ಆಗಲಿ ನೋಡ್ಕೊಳ್ಳಿ. ಹಾಗೆಯೇ ಒಂದು ಲಾಂಗ್ ರೈಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂದಿದೆ. ಸೊ ಮೋರ್ ದ್ಯಾನ್ 500 ಕಿಲೋಮೀಟರ್ಸ್ ಆಗಿದೆ. ನಾನು ಒಂದು ರೈಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ NS 400 ಲಾಂಗ್ ರೈಡ್ ಅಂತ ಶೇರ್ ಮಾಡ್ತೀನಿ. ಸೊ ಓವರಾಲು ಕಂಫರ್ಟು ಸೂಪರಾಗಿದೆ ಇವರು. ಸೀಟ್ ಅಂತೂ ನನಗೆ ಯಾವಾಗ್ಲೂ, ನಿನ್ನೆ ನಾವು ಆಲ್ಮೋಸ್ಟ್ 450 ಕಿಲೋಮೀಟ್ರ್ ಮಾಡಿದ್ವಿ, 420 ಅಷ್ಟು ಓಡಿಸೂ ಇಡೀ ದಿನ ಈ ಬಿಸಿಲಲ್ಲಿ ಏನು ಸೊಂಟನೋ ಆ ಥರ ಏನು ಆಗಲಿಲ್ಲ. ಮೇಯ್ನ್ ನಮಗೆ ಸುಸ್ತಾಗಿದೆ ಬಿಸಿಲಿಂದ. ಗಾಡಿ ಕಂಫರ್ಟ್ ಸಕಲಾಗಿದೆ, ರೈಡಿಂಗ್ ಪೋಸ್ಚರೇ ಇರ್ಬೋದು, ಸೀಟ್ ಕಂಫರ್ಟೇ ಇರ್ಬೋದು, ಸಕಲಾಗಿದೆ ಗುರು. ಆಮೇಲೆ ಸಸ್ಪೆನ್ಷನ್ ಕೂಡ ಅಷ್ಟೇ. ನಿಮಗೆ ಬಂಪ್ಸ್ ಎಲ್ಲ ಬಂದಾಗ ನಾವು ರೋಡಲ್ಲಿ ಹೋಗಿದ್ದೀವಿ, ಆಫ್ ರೋಡಲ್ಲಿ ಹೋಗಿದ್ದೀವಿ, ಎಲ್ಲ ಥರ ಜಾಗಗಳಲ್ಲಿ ಓಡಾಡಿದ್ದೀವಿ. ಸೊ ಸಸ್ಪೆನ್ಷನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತು ಎಲ್ಲ ಕಡೆ. ಆ ಬ್ಯಾಕ್ ರೋಡ್ಸ್ ಎಲ್ಲ ತುಂಬ, ಈ ಒಂದು ADV ಅಲ್ಲ ಅಂದ್ರೂ ಬ್ಯಾಕ್ ರೋಡ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು ಗಾಡಿ ಅಂತ ಅನ್ಬೋದು. ತುಂಬ ಜನ ಕೇಳ್ತಾ ಇದ್ರಿ ಓವರಾಲು ನಿಮ್ಮ ಓನರ್ಶಿಪ್ ರಿವ್ಯೂ ಕೊಡಿ ಅಂತ. ಲಾಂಗ್ ರೈಡ್ಗಂತೂ ಸೂಪರ್ ಗುರು. ಓವರಾಲು ನೋಡಿ, ನೀವು ಒಂದು 120, 130 ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸೊ ನೀವು ತುಂಬ ಹೈ ಸ್ಪೀಡ್ಸಲ್ಲಿ ಗಾಡಿ ಹೊಡಿತೀರಾ ಅಂತ ಹೇಳಿದ್ರೆ 23-24 ಬರುತ್ತೆ ಮೈಲೇಜು. ಡೀಸೆಂಟ್ ಸ್ಪೀಡ್ಸು 120 ಬಿಲೋ ಇಟ್ಟರೆ ನಿಮಗೆ ಅವಾಗ 25+ ಬರುತ್ತೆ. ಸೊ ನೀವು ಯಾವ ಸ್ಪೀಡ್ಸ್ ಓಡಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಲಗೇಜ್ ಅಷ್ಟೇ, ಸೋಲೋ ರೈಡ್ ಮಾಡ್ತಾ ಇರೋದ್ರಿಂದ ಹಿಂದೆ ಟೈಮ್ ಮಾಡಿಬಿಟ್ಟಿದ್ದೀನಿ. ಆರಾಮಾಗಿ ಕೂತಿದೆ, ಲಗೇಜ್ ಎಲ್ಲ ಏನೂ ತೊಂದರೆ ಇಲ್ಲ, ಪೀಸ್ಫುಲ್ ಆಗಿದೆ. ವೈಬ್ರೇಷನ್ಸು ಅಷ್ಟೇ ತುಂಬ ಏನು ಅನಿಸಲ್ಲ ನಿಮಗೆ ಈ ಗಾಡಿಯಲ್ಲಿ. ನೀವು 140ಸಲ್ಲೂ ಗಾಡಿ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಜಾಸ್ತಿ ಸ್ಪೀಡು ನಿಮಗೆ ಓಡಿಸಿ ಸೆಟ್ ಆದರೆ ಅಷ್ಟೇ ಸ್ಪೀಡ್ ಹೊಡಿಬೇಕನ್ಸುತ್ತೆ. ಸೊ ಲೋವರ್ ಸ್ಪೀಡ್ಸಲ್ಲಿ ಓಡಿಸಿದಷ್ಟು ನಿಮಗೆ ಲೋವರ್ ಸ್ಪೀಡ್ಸಲ್ಲೇ ಓಡಿಸೋಣ ಅನಿಸುತ್ತೆ, ಆ ಥರ ಮೈಂಡು. ಇನ್ನು ಇದರಲ್ಲಿ ನಾನು ಟರ್ಮಿನೇಟರ್ ನ್ಯಾವಿಗೇಷನ್ ಯೂಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ವರ್ಕ್ ಆಗ್ತಾಯಿಲ್ಲ ಅದು ಕರೆಕ್ಟಾಗಿ. ಬ್ಲೂಟೂತ್ ಯಾಕೋ ಕನೆಕ್ಟ್ ಆಗ್ತಾಯಿಲ್ಲ ಫೋನ್ಗೆ. ಅವ್ರಿಗೆ ಡೀಲರ್ಶಿಪ್ ಅವ್ರಿಗೆ, ಶೋರೂಮ್ ಅವ್ರಿಗೆ, ಸರ್ವಿಸ್ ಸೆಂಟರ್ ಅವ್ರಿಗೆ ಎಲ್ಲ ಹೇಳಾಯಿತು, ಇವಾಗ ಮಾಡಿದ್ದೀವಿ ಸರ್ ವರ್ಕ್ ಆಗಬೇಕು ಅಂತಾರೆ, 1 hour ಬಿಟ್ಟು ಚೆಕ್ ಮಾಡಿ ಅಂತ. ಬಟ್ ಏನು ವರ್ಕ್ ಆಗ್ತಾಯಿಲ್ಲ. ಬಟ್ ಅದು ಜನರಲಿ ವರ್ಕ್ ಆಗಬೇಕು ಎಲ್ಲರಿಗೂ. ವಿಂಡ್ ಬ್ಲಾಸ್ಟ್ ಇದೆ, ಬಟ್ ಓಕೆ, ಈ 120, 130 ಎಲ್ಲ ಹೊಡೆದ್ಬಿಡ್ಬೋದು, ನಿಮ್ಗೇನು ಅನಿಸಲ್ಲ. ಇಲ್ಲ ಬೇಕಂದರೆ ನೀವು ಒಂದು ಎಕ್ಸ್ಟ್ರಾ ವೈಸರ್ ಆ್ಯಡ್ ಮಾಡಿಸ್ಬೋದು. ರೈಡಿಂಗ್ ಪೋಸ್ಚರ್ ಒಳ್ಳೆ ಅಗ್ರೆಸಿವ್ ಆಗಿ ಅಟ್ಯಾಕಿಂಗ್ ಪೊಸಿಷನ್ನು ನಿಮಗೆ, ಒಳ್ಳೆ ಸ್ಟ್ರೀಟ್ ವೆಪನು. ಈ ಥರ ಸಿಟಿಯಲ್ಲಿ ಓಡಾಡೋದಕ್ಕೂ ಓಕೆ, ಹಿಂಗೆ ಲಾಂಗ್ ರೈಡ್ ತಗೊಂಬಂದ್ರೂ ಒಳ್ಳೆ ಪರ್ಫಾರ್ಮ್ ಮಾಡ್ತು ಗಾಡಿ. ಸೊ ಸಖತ್ ಬರೋ ಕಂಫರ್ಟಬಲ್ ಸ್ಪೀಡ್ಸು 140, 150 ಆರಾಮಾಗಿ ಮಾಡುತ್ತೆ. ಒಂದು ಟ್ರಿಪ್ ಹೊಡಿತೀರಾ ಲಾಂಗ್ ರೈಡ್ ಅಂತ ಹೇಳಿದ್ರೆ ಏನು ಹಿಂಸೆ ಇಲ್ಲದೆ ದಿನಕ್ಕೆ 400-500 ಕಿಲೋಮೀಟ್ರ್ ಓಡಿಸ್ಬೋದು. ರೋಡ್ಸು ಈ ಥರ ಇದ್ದರೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹೆಂಗಿದೆ ಬ್ರೋ NS 400 ಜಿ? ಹಾಂ, ಅದಿನ್ನೂ ನಾನು ಎಳೆಯೋಣ ಅಂದರೆ ಗಾಡಿ ಇದು ಹೆಲ್ಮೆಟ್ಟು ಏನಕ್ಕೋ ಗೊತ್ತಿಲ್ಲ. ಓ ವಿಂಡಿಗೆ ಇದಾಗ್ತಿದ್ಯಾ? ಓ ಆಕ್ಸರ್ದು ಅದೊಂದು ತಲೆನೋವು ಬ್ರೋ. ನೀವು ಇನ್ನೂ ಸ್ನಾಕ್ ಫೀಟ್ ತೊಗೊಳ್ಳಿ, ಇನ್ನೂ ಸ್ನಾಕ್ ಫೀಟ್ ತೊಗೊಳ್ಳಿ ನೆಕ್ಸ್ಟು. ಅದೇ ನೆಕ್ಸ್ಟ್ ಇವಾಗ KYT ತೊಗೋತೀನಲ್ಲ, ಅವಾಗ ಅದು ತೊಗೋತೀನಿ. ಬಟ್ ಚೆನ್ನಾಗಿದೆ ಬ್ರೋ, ಸಗದಾಗಿದೆಯಾ? ಇಷ್ಟ ಆಯ್ತಾ ನನಗೆ ಆ್ಯಕ್ಚುಲಿ? ಬೆಳಂಗಿರುತ್ತೆ ಬ್ರೋ. 3 ಗೇರ್ವರೆಗೂ ಕ್ಲಚ್ ಯೂಸ್ ಮಾಡ್ಕೋಬೇಕು, ಆಮೇಲೆ ಹೈ ಸ್ಪೀಡಲ್ಲಿ ಸಕ್ಕತ್ತಾಗಿ. ಹಾಂ, ನೀವು ಇವಾಗೆ ಫಸ್ಟು ಟ್ರೈ ಮಾಡಿದ 400? 400 ಫಸ್ಟ್ ಟೈಮ್. ನೀವು ಈ ಗಾಡಿ ಓಡಿಸಿದ್ನಲ್ಲ, ನಂಗೆ ಇದು ಏನು ಅನ್ನಿಸ್ತಿರ್ಲಿಲ್ಲ. ಇದು ಓಡಿಸಿದಾಗ ಓಕೆ, ಇದು ಪವರ್ ಕ್ಲೀನಾಗಿ ಡಿಫ್ರೆನ್ಸ್ ಗೊತ್ತಾಯಿತು. ನೀವು ನಾನು ಏನು ಬ್ರೋ ಹೆಂಗೆ ಬ್ರೋ ಓಡಿಸ್ತಿದ್ದೀರಾ, ಕೈಯೆಲ್ಲ ನೋವು ಬಂದ್ಬಿಡ್ತು ಅದು ಹಾರ್ಡ್ ಇದೆ ಆಕ್ಸಲರೇಷನ್. ಇದು ಎಷ್ಟು, ನಾನು ಇದೇ ಹಾರ್ಡ್ ಅನ್ಕೊಂತಿದ್ದೆ ಕ್ಲಚ್. ಇದು ಎಷ್ಟು ಸ್ಮೂತ್ ಇದೆ, ಇದು ಇನ್ನೂ ಹಾರ್ಡ್ ಇದೆ. ಇದು ಆರಿ ಥರನೇ, ಆರಿ ಅದ ಹಿಮಾಲಯನ್ ಅವ್ರದ್ದಿತ್ತಲ್ಲ ಹಂಗೆ ಹಾರ್ಡ್ ಇದೆ. ಆಮೇಲೆ ಇದು ಅಷ್ಟೇ ಟೈಲ್ ಸೆಕ್ಷನು. ನೀವು ಹೋಗುವಾಗ ನಾನು ನೋಡಿದ್ನಲ್ಲ, ಸಕದಾಗ ಕಾಣ್ತಾ ಇತ್ತು ಟೈಲ್ ಸೆಕ್ಷನು. 150 ಸೆಕ್ಷನು ಪಡಾರ್ ಪಡಾರ್ ಅಂತ ಹೋಗ್ತಾ ಇದೆ, ಸಕದಾಗ ಅನ್ನಿಸ್ತು. ಸಕದ ಅನ್ನಿಸ್ತಲ್ಲ.
ಹೆಲ್ಮೆಟ್ ಒಂಚೂರು ಕರೆಕ್ಟಾಗಿ ಫಿಟ್ ಆಗಿದ್ರೆ ಹೊಂದ್ಕೊಂಡು ಹಿಂಗೆ ಮಲ್ಕೊಬಿಟ್ರೆ ಮುಗೀತು. ಹೈವೇ ರೈಡ್ ಮಾಡೋಕೆ ಬಂದಾಗ ಲಾಂಗ್ ಡಿಸ್ಟೆನ್ಸು ಕ್ವಿಕ್ ಶಿಫ್ಟರ್ ಆ್ಯಕ್ಚುಲಿ ನಿಮಗೆ ತುಂಬಾ ಟೈರ್ನೆಸ್ ಕಮ್ಮಿ ಮಾಡುತ್ತೆ. ಹೌದೌದು, ಕ್ಲಚ್ ಹಿಡ್ಕೊಂಡು. ಹಾಂ, ಆರಾಮಾ? ಆರಾಮು ಬ್ರೋ. ಯಾವ ಊರು ನೀವು? ಬಾಗಲಕೋಟೆನಾ? ಇಲ್ಲಿ ಬೆಂಗಳೂರಿಗೆ ಹೋಗ್ತೇನೆ. ಹೌದಾ, ಸೂಪರ್. ಬಾಗಲಕೋಟೆಯಿಂದ ಬಾಗಲಕೋಟೆ ಬನಟ್ಟಿಯಿಂದ. ಎಷ್ಟೊತ್ತು ಹೊರಟ್ರಿ? ಬೆಳಗ್ಗೆ 6 ಗಂಟೆ. ಸೂಪರ್. ನೋಡಿ, ಅದಕ್ಕೆ ಹೇಳೋದು ಲೈಫ್ ಅಂತಂದರೆ. ಸೂಪರ್ ಬ್ರೋ, ಖುಷಿ ಆಯಿತು. ಹುಷಾರಾಗಿ ಓಡಿಸಿ ಬ್ರೋ. ಹೆಲ್ಮೆಟ್ ಜಾಕೆಟೆಲ್ಲ ಹಾಕೊಂಡು ಹೋಗ್ತಿದ್ದೀರಾ, ಸೂಪರ್. ಏನು ಕೆಲಸ ಮಾಡೋದು ನೀವು? ಅಲ್ಲಿ ಕಂಪ್ನಿಯಲ್ಲಿ ಮಾಡ್ತೀನಿ, ಟೊಯೋಟಾನಾ? ಹಾಂ, ಸೂಪರ್. ಏನು ಹಾಡು ಹಾಕೊಂಡು ಹೋಗ್ತಾ ಇದ್ದೀರಾ? ಹಾಡು ಹಾಕೊಂಡು ಹೋಗಿ, ಆದರೆ ವಿಡಿಯೋ ನೋಡ್ಕೊಂಡು ಓಡಿಸ್ಬೇಡಿ, ಸರಿನಾ? ಜೋಪಾನವಾಗಿ ಹೋಗಿ. ಹಾಂ, ಟೇಕ್ ಕೇರ್. ಬಾಯ್. ನಮಗೆ ಗೊತ್ತೇ ಆಗಲ್ಲ. ನಾನು ಅದು ಓಡಿಸ್ಮೇಲೆ ನಂಗೆ ಇದ್ರದ್ದು ಪವರ್ ಇನ್ನೂ ಖುಷಿ ಆಗೋಯ್ತು. ವಾವ್ ಅಂತ. ಹ್ಞೂ ಬ್ರೋ, ನಾನು ಎಷ್ಟೊಂದು ಸರಿ ಅನ್ಕೊಂತಿದ್ದೆ ನೀವು ಇದ್ರಲ್ಲಿ 130 ಬರ್ತೀರಲ್ವಾ, ಅದ್ರಲ್ಲಿ ನನಗೆ ಫುಲ್ಲು. ಹಾಂ, ನನಗೆ ಇವಾಗ ಅರ್ಥ ಆಯಿತು. ಟೆಸ್ಟ್ ರೈಡ್ ಮಾಡಿದಾಗ ಓಡಿಸಿದಾಗ ಘಾಟ್ ಥರ ಎಲ್ಲ ಇತ್ತಲ್ಲಿ ಜೈಪುರಲ್ಲಿ. ಇವಾಗ ನಂಗೆ ಕ್ಲೀನಾಗಿ ಗೊತ್ತಾಗ್ತಿದೆ ನಿಮ್ಗೆ. ಅದಕ್ಕೆ ನಿಮ್ಗೆ ಏನಾರು ಸ್ಲೋ ಡೌನ್ ಆದರೆ ಪಿಕಪ್ ತೊಗೊಳೋ ಅಷ್ಟೊತ್ತಿಗೆ ಟೈಮ್ ತೊಗೊಳುತ್ತೆ. ಇದ್ರಲ್ಲಿ ಪಟ್ ಅಂತ ಬಂದ್ಬಿಡ್ತೀವಿ. ಪಟಾರ್ ಅಂತ ಹಂಗೆ ಹೋಗ್ತಾ ಇರುತ್ತೆ. 10,000 ರನ್ ಆಗಬೇಕು, ಅವಾಗ ಗೊತ್ತಾಗುತ್ತೆ. ಸ್ವಲ್ಪ ರನ್ ಆಗಬೇಕು. ನರಸಿಂಹ ಬ್ರೋ ಈ NS 400 ಓಡಿಸಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಬೇರೆ ಗಾಡಿ ಓಡಿಸ್ದಾಗೇನೆ ಡಿಫ್ರೆನ್ಸ್ಗಳು ಗೊತ್ತಾಗೋದು. ನನಗೂ ಏನು ಅನ್ಸೋದು ಆ್ಯಕ್ಚುಲಿ ಇದರಲ್ಲಿ ಎಫರ್ಟ್ಲೆಸ್ ಆಗಿ ನೀವು ಹೈ ಸ್ಪೀಡ್ಸಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಆ ಫೀಲೇ ಬೇರೆ ಥರ. ಸೂಪರ್ ಗುರು, ಏನಿಲ್ಲ ಸ್ಪೀಡ್ಸು ನೋಡಿ. ಪೂರ್ತಿ ಡೆಲಿಕೇಸಿಯಲ್ಲಿ ನಿಲ್ಲಿಸಿ ಊಟ ಮಾಡಿದ್ವಿ, ಸಖತ್ತಾಗಿತ್ತು. ಸರಿ ಅಣ್ಣ, ಸಿಗೋಣ. ಆಯಿತು, ಬಾಯ್. ಸಿಗೋಣ. ಎಲ್ಲ ದುರ್ಗದಿಂದ ಸಿಕ್ಕಿದ್ರು ನಮಗೆ, ಹಾಗೇನೆ ಮಾತಾಡ್ತಿದ್ವಿ ಶಾರ್ಟ್ ಟೈಮು. ಒಳ್ಳೆ ಬಿಸಿಲು ಆದ್ರಲ್ಲ, ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಬಿಸಿಲು, ಏನು ಅನ್ಸಲ್ಲ. ಹಾಂ, ಮತ್ತೆ ದುರ್ಗ. ಸರಿ, ಓಕೆ ಅಣ್ಣ, ಆಯಿತು, ಬಾಯ್. ಸಿಕ್ಕಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಮಾತಾಡ್ಸಿದ್ವಿ. ಹೊರಡ್ತೀವಿ ಈಗ. 2 ಗಂಟೆ ಆಗ್ತಾ ಬಂತು. 150 ಸ್ಫೂರ್ತಿ ಡೆಲಿಕೇಸಿ. ಫಸ್ಟ್ ಟೈಮ್ ನಾನು ಸ್ಟಾಪ್ ಹಾಕಿದ್ದು ಆ್ಯಕ್ಚುಲಿ. ಚೆನ್ನಾಗಿತ್ತು ಫುಡ್ಡು. ಗಾಡಿ ಎಷ್ಟು ಬಿಸಿ ಗಾಡಿ ಬರ್ತಿದೆ ಅಂದರೆ ಯಪ್ಪ, ಯಾವ ವೈಸರ್ ಓಪನ್ ಮಾಡಿ ಏನು ಮಾಡಿದ್ರು ಅಷ್ಟೇ ಬಿಸಿ ಗಾಡಿ ಹೊಡಿತಾ ಇದೆ ಮುಖಕ್ಕೆ. ತುಮಕೂರು ಹತ್ರ ಬಂದಿದ್ವಿ, ಬ್ರೋ ಸಿಕ್ಕಿದ್ದಾರೆ, ಹಾಗೆ ದಾರಿಯಲ್ಲಿ ಸಿಕ್ಕಿದ್ರು. ಓ ಕ್ರೇಜಿ. ಅಲ್ಲಿ ಇಡ್ಲಿ ತಿನ್ನಕ್ಕೆ ಬಂದಿದ್ದಾಗ? ಓ ಕ್ರೇಜಿ ಬ್ರೋ. ಓ ಸೂಪರ್ ಬ್ರೋ, ಬನ್ನಿ. ಸರಿ, ಆಯಿತು ಬ್ರೋ, ಸಿಗೋಣ. ಖುಷಿ ಆಯ್ತು ಸಿಕ್ಕಿದ್ದು. ಹಾಂ, ಟೇಕ್ ಕೇರ್ ಬ್ರೋ, ಬಾಯ್. ಎಷ್ಟೊಂದು ಸರಿ ಹಿಂಗೆ ಅಲ್ಲಿ ಲಸ್ಸಿ ಶಾಪಲ್ಲಿ ಸ್ಟೋರಿ ಆದ ತಕ್ಷಣ ಶಾಪಿಗೆ ಬಂದರು. ಹಂಪಿ ಹೊಸಪೇಟೆಯಲ್ಲಿ ಅಲ್ಲಿ ಅವ್ರು ಸಿಕ್ಕಿದ್ರು. ದಾರಿಯಲ್ಲೆಲ್ಲ ಸಿಕ್ಕೋದು ಬೇರೆ. ಹಿಂಗೆ ಇವ್ರು ನೋಡಿ ಕರೆಕ್ಟಾಗಿ ಸ್ಟೋರಿ ನೋಡಿದೆ ಜಂಕ್ಷನ್ಗೆ ಬಂದರು. ಅಲ್ಲಿ ಜಂಕ್ಷನ್ ಹತ್ರ ಹಿಂದೆ ಸಿಕ್ಕಿದ್ರು. ಅವಾಗ ಕ್ಯಾಮ್ರಾ ಆಫ್ ಇಟ್ಟಿದ್ದೆ ನಾನು. ಅಂದರೆ ಕಾರ್ ಕರೆಕ್ಟಾಗಿ ಎದುರುಗಡೆ ಬಂತು, ಅವ್ರು ನನ್ನ ನೋಡಿ ಫಾಲೋ ಮಾಡಿ ಬಂದರು. ಹಂಗೆ 3:45 ಆಗಿದೆ ಟೈಮು. 3:15 ಅಷ್ಟೊತ್ತಿಗೆ ಇದಕ್ಕೆ ಬಂದ್ವಿ. ಒಂದು ಹಾಫ್ ಆನ್ ಅವರ್ ಇಲ್ಲಿ ಬ್ರೇಕ್ ತೊಗೊಂಡ್ವಿ. ಒಂದು ಬಟರ್ ಮಿಲ್ಕ್ ಕುಡಿದು ವಿ ಆರ್ ಹೆಡಿಂಗ್ ಬ್ಯಾಕ್. ದಾರಿ ಮಧ್ಯದಲ್ಲಿ ನಾನು ಅವರು ಸ್ವಲ್ಪ ಮುಂದೆ ಹೋದ್ಮೇಲೆ ಡೈವರ್ಷನ್ ತೊಗೊತೀವಿ, ನಾನು ಮತ್ತು ನರಸಿಂಹ ಅವರು. ಒಬ್ಬ ಸಾಕಾಗ್ಬಿಡ್ತು ಗುರು, ಫುಲ್ ಬಿಸಿಲಲ್ಲಿ ಓಡಿಸ್ಕೊಂಬಂದಿದ್ದೀವಿ ನಾವಿಬ್ಬರು. ಕ್ರೇಜಿ ರೈಡ್ ಬ್ರೋ, ಸೂಪರ್ ಗುರು. 3 ವರ್ಷ ಮುಂಚೆ ಸಿಕ್ಕಿದ್ದೀವಿ ಒಂದು ರೈಡ್ಗೆ ಹೋದಾಗ. ಈ ಸರಿ ಒಟ್ಟಿಗೆ ರೈಡ್ ಮಾಡಿದ್ದೀವಿ. ಕ್ರೇಜಿ ಎಕ್ಸ್ಪೀರಿಯನ್ಸು ಮಾತ್ರ. ಹೋಗಿ ಬಂದಿದ್ದು ಸ್ನೇಹಿತರೆ, ಹೇಗೆ ಅನ್ನಿಸ್ತು ನಮ್ಮ ಲಾಂಗ್ ರೋಡ್ ಟ್ರಿಪ್? ಇಷ್ಟ ಆಯಿತಾ ಏನು? NS ಅಲ್ಲಿ ಒಂದು ಲಾಂಗ್ ರೈಡ್ ಮಾಡೋಕ್ಕಾಗಿರಲಿಲ್ಲ. ಅವಾಗಿಂದ ಪ್ಲ್ಯಾನ್ ಮಾಡಿ ಫೈನಲಿ ಒಂದು ಲಾಂಗ್ ರೈಡ್ ಆಯಿತು. ಅದೇ ಸಮಾಧಾನ. ಮತ್ತು ಇಷ್ಟು ಡಿಸ್ಟೆನ್ಸ್ ಮಾಡೋಕ್ಕಾಗುತ್ತಾ ಇಲ್ವೋ ಡೌಟಲ್ಲಿತ್ತು. 762 ಕಿಲೋಮೀಟರ್ಸ್. ಮನೆಗೆ ಹೋಗೋ ಅಷ್ಟೊತ್ತಿಗೆ 800 ಕಿಲೋಮೀಟರ್ಸ್ ಮೇಲೆ ಆಗುತ್ತೆ.
ಮೈಲೇಜ್ ಅದೇ 25 ಆವ್ರೇಜ್ ಇಟ್ಕೊಬೋದು ಆಚೆ ಈಚೆ. ಆಲ್ಮೋಸ್ಟು ಇವಾಗ 3650 ರುಪೀಸ್ ಆಗಿದೆ ನಮಗೆ ಖರ್ಚಾಗಿರೋದು ಫ್ಯೂಯಲ್ಗೆ. ಇದು ಈ ಫ್ಯೂಯಲಲ್ಲಿ ಮನೆಗಂತೂ ಹೋಗುತ್ತೆ, 800 ಕಿಲೋಮೀಟರ್ಸ್ ಹೋಗಿದೆ ಅಂತ ಅಂದ್ಕೊಳ್ಳಿ ಆ ಫ್ಯೂಯಲಲ್ಲಿ. ಸೊ ಓಕೆ, ನಾಟ್ ಟೂ ಬ್ಯಾಡ್. ಅದು ಏನು ನಾವು ಆ್ಯಕ್ಚುಲಿ ಚೆಚ್ಚಿದ್ದೀವಿ ಎಷ್ಟೊಂದು ಸರಿ, ತುಂಬ ಮೈಲೇಜ್ ಬರಲಿ ಅಂತ ಆವ್ರೇಜ್ ಏನು ಮೇಂಟೈನ್ ಮಾಡಿಲ್ಲ. ಎಲ್ಲಿ ಹಿಂಡ್ಬೇಕು ಅಲ್ಲಿ ಹಿಂಡಿದ್ದೀವಿ, ಹೊಡೆದಿದ್ದೀವಿ. ಎಲ್ಲ ಮಿಕ್ಸ್ ಕಂಡೀಷನ್ಸಲ್ಲೂ ಮೈಲೇಜು ಡಿಸೆಂಟ್ ಆಗಿದೆ ಅಂತ ಅನ್ಬೋದು. ಒಟ್ಟಲ್ಲಿ ಸಗಲಾಗಿತ್ತು ಗುರು. ಸೊ ಕೇಳಿದೆ ಈಗಲವರು ರೋಡ್ ಟ್ರಿಪ್ ಮಾಡಿ ಬ್ರೋ NS ಅಲ್ಲಿ ಅಂತ. ಸೊ ಅದೂ ಮುಗೀತು. ಶಬಾಷ್ ಗುರು, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ಯಾ. ಸೊ ಐ ಹೋಪ್ ನೀವು ಎಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ. ದಾರಿಯಲ್ಲಿ ತುಂಬ ಜನ ಸಿಕ್ಕಿದ್ದು ಮಾತಾಡ್ತಿದ್ದೆಲ್ಲ ಚೆನ್ನಾಗಿ ಅನ್ನಿಸ್ತು. ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್. ಲೆಟ್ಸ್ ಗೋ ಇಂಟು ದ ಡೇರಿಂಗ್ ವರ್ಲ್ಡ್ ಆಫ್ ಪಲ್ಸರ್. ಸಿಗೋಣ, ಬಾಯ್.